ಗೃಹ ಸಚಿವ ಪರಮೇಶ್ವರ್ ಮೇಲಿನ ಇಡಿ ದಾಳಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ದಲಿತ ನಾಯಕರನ್ನ ಮುಗಿಸಲು ಕುತಂತ್ರ ಮಾಡ್ತಾ ಇರುವ ಮಹಾ ನಾಯಕರೇ ಪರಮೇಶ್ವರ್ ಅವರನ್ನ ರಾಜಕೀಯವಾಗಿ ಮುಗಿಸಲು ಹೊರಟಿದ್ದಾರೆ ಅಂತ ಅವರ ಆರೋಪ. ಈ ವಿಷಯಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇವತ್ತು ಪರಮೇಶ್ವರ್ ಈ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಪ್ರಭಾವಿ ನಾಯಕನಿಂದಲೇ ಇವತ್ತು ಈ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ. ನಡೀತಲ್ಲ ವಿಧಾನಸಭೆಯಲ್ಲಿ ರಾಜಣ್ಣ ಹೇಳಿದ್ರಲ್ಲ, ಇಲ್ಲೇ ಅವರೇ ಮಹಾನ್ ನಾಯಕ. ಯಾಕೆಂದ್ರೆ ಪರಮೇಶ್ವರ್ ಅವರು ದಲಿತ ಸಮಾವೇಶ ಮಾಡ್ತೀನಿ ಅಂತ ಹೇಳಿ ದೆಹಲಿಗೆ ಬಂದು ದೆಹಲಿ ನಾಯಕರು ಭೇಟಿ ಮಾಡಿ ಅವರು ಪ್ಯಾರಲಲ್ಲಿ ನಾನು ಒಬ್ಬ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಕ್ಕಂಥ ಬಿಂಬಿಸ್ಕೋಬೇಕು ಅಂತ ಏನು ಹೊರಟರು. ಅದರ ಹಿನ್ನೆಲೆ ಈ ಪ್ರಕರಣ ಪ್ರಾರಂಭ ಆಗಿತ್ತು. ಕುಮಾರಸ್ವಾಮಿಗೆ ಪಾಪ ಏನೋ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು, ಹೆಲ್ತು ಮೆಂಟ್ಲು ಅಂತ. ಸುಳ್ಳಿಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿ ಅಂತ. ಕುಮಾರಸ್ವಾಮಿಗೆ ಪಾಪ ಏನೋ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು. ಮೆಂಟ್ಲು ಹೆಚ್ಚು ಕಡಿಮೆ ಆದವ್ರು ಇಷ್ಟೆಲ್ಲ ಸೀರಿಯಸ್ ಮಾತೆಲ್ಲ ಆಡಲ್ರಿ. ಸರ್, ಈಗ ಇಡಿಗೆ ಆ ಥರದ ಒಂದು ಇನ್ಫಾರ್ಮೇಶನ್ ಬಂದಿದ್ರು, ಇನ್ಯಾರು ಥರ್ಡ್ ಪಾರ್ಟಿಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ರು ಅದು ತಪ್ಪಲ್ಲ. ಬಟ್ ಅದರಲ್ಲಿರೋ ಪಾಲಿಟಿಕ್ಸು ನಮಗೆ ಅರ್ಥವಾಗಲ್ಲ. ಇದ್ದರೆ ಯಾಕಂದರೆ ನಮಗೇನು ಗೊತ್ತದು ಯಾವುದಿದೆಯೋ ಇಲ್ಲ. ಛಲವಾದಿ ನಾರಾಯಣ ಸ್ವಾಮಿ ದಿನ ನಾಯಿ ಅಂತಂದ್ರು, ಅದಿನ್ನೂ ಮುಗೀತಿಲ್ಲ. ಅವರು ರೀ ಅದೊಂದು ಪದ ತಪ್ಪು ರೀ, ಆಯಿತು ಬಿಡ್ರಿ ಅಂತಿದ್ವಿ. ಇಲ್ಲ ಬಿಡಲ್ಲ ನಾವು ಅಂತ ಅವರು ಪ್ರಿಯಾಂಕಾ ಖರ್ಗೆ ಅವರು ಅಲ್ವಾ. ಈಗ ಅದಕ್ಕೆ ಅವ್ರು ನಾಳೆ ನಾವು ಕಲಬುರಗಿ ಚಲಾವ್ ಮಾಡ್ತೀವಿ, ಅದೇನು ಮಾಡ್ತಾರೆ ಮಾಡ್ಕೊ ಹೋಗಿ ಅಂತ. ಇದೀಗ ಏನಾಗಿದೆ ಅಂದರೆ, ಒಂದು ಸರಿ ಅವರು ನಾಯಿ ಅಂತಾನೋ ನರಿ ಅಂತಾನೋ ಅಥವಾ ಬೆಕ್ಕು ಅಂತಾನೋ ಅಥವಾ ಕೋಳಿ ಅಂತಾನೋ ಏನೋ ಒಂದು ಹೇಳಿ ಮುಗಿದೋಗಿರೋದು. ಈಗ ಅದನ್ನ ಎಳ್ಕೊಂಡು ಹೋಗ್ತಾ ಇದ್ರಿ. ಪದೇ ಪದೇಗೆ ನಾವು ಹೇಳ್ಬೇಕು, ಪ್ರಿಯಾಂಕಾ ಖರ್ಗೆ ಅವ್ರನ್ನ ನಾಯಿ ಎಂದು ಕರೆದರು ಛಲವಾದ ಸ್ವಾಮಿ ಅಂತ ನಾವು ಪದೇ ಹೇಳ್ತಾ ಇರ್ಬೇಕೀಗ. ಏನ್ರಪ್ಪ ನಿಮ್ಮ ವ್ಯವಹಾರಗಳು ನಮ್ಗೆ ಅರ್ಥವಾಗಲ್ವೇ? ದಿನ ಹೇಳಿಸ್ತಿರಲ್ಲ ಈಗ ನಮ್ಮ ಕೈಯಲ್ಲಿ. ಯಾವ್ದು ಬೇಡ ಅಂತಿರೋ ಕತೆ ನಿಮ್ದೆಲ್ಲ. ಒಂದು ಮೆಚ್ಯೂರಿಟಿ ಬೇಡವೇನ್ರಿ ಪೊಲಿಟಿಕಲಿ? ಯಾವ ಇಶ್ಯೂ ಎಲ್ಲಿ ಕ್ಲೋಸ್ ಮಾಡಿ ಪಕ್ಕಕ್ಕೆ ಹೋಗ್ಬೇಕು ಅಂತ ನೀವುಗಳು ಅಚೀವ್ ಮಾಡಿರೋ ಲೆವೆಲ್ಸ್ಗೆ ಆಮೇಲೆ ಆ ಸ್ಟ್ಯಾಂಡರ್ಡ್ಸ್ನ ಎಲ್ಲರೂ ಕಾಯ್ದುಕೊಂಡಿಲ್ವಲ್ಲ. ನಾನು ಈ ಇಶ್ಯೂ ಇಂದ ಪ್ರಿಯಾಂಕಾ ಖರ್ಗೆ ನಾನು ರಾಷ್ಟ್ರೀಯ ನಾಯಕ ಆಗ್ತೀನಿ ಅಂತ ನಾನು ಅನ್ಕೊಂಡಿದ್ರೆ ಅದು ಅವ್ರ ಭ್ರಮೆ ಅಷ್ಟೇ. ಅಮೆರಿಕದ ಪ್ರತಿಷ್ಠಿತ ಹಾರ್ವರ್ಡ್ ವಿವಿಗೆ ವಿಶ್ವವಿದ್ಯಾಲಯಕ್ಕೆ ವಿದೇಶಿ ವಿದ್ಯಾರ್ಥಿಗಳನ್ನು ಸೇರಿಸಬಾರ್ದು ಅಂತ ಸಾಹೇಬರು ಆರ್ಡರ್ ಕೊಟ್ಟಿದ್ದಾರೆ. ಯಾರು ಸಾಹೇಬರು ಅಂದರೆ ಸ್ಕ್ರೀನ್ ಮೇಲಿದ್ದಾರೆ. ಆಯಿತಾ, ಅವ್ರ ಆರ್ಡ್ರ್ಗಳು ಎಲ್ಲೆಲ್ಲಿಗೆ ಹೋಗುತ್ತೋ, ಏನಕ್ಕೆ ಬರುತ್ತೋ. ಒಂದಿನ ಇದ್ದಕ್ಕಿಂತೆ ಸಾಹೇಬರು ಏನಾದ್ರು ಆರ್ಡ್ರ್ ಕೊಟ್ಟರು ಕೊಡ್ಬೋದು. ಏನಿದು ವಾಟ್ ಈಸ್ ದಿಸ್ ನಾನ್ ಸೆನ್ಸ್? ಸೂರ್ಯ ಎಲ್ಲ ದೇಶದಲ್ಲೂ ಉದಯಿಸ್ತಿದ್ದಾನಂತೆ. ನೋ ಹಿ ಕೆನಾಟ್, ನಾವು ಉದಯಿಸಂಗಿಲ್ಲ. ನಾನು ಅದಕ್ಕೆ ಟ್ಯಾಕ್ಸ್ ಹಾಕ್ಬಿಡ್ತೀನಿ 40%, ಯಾವ್ದಾರು ಬೇರೆ ದೇಶಕ್ಕೆ ಹೋದ್ರೆ ಅವನು ಅಂತ ಅಂದರೂ ಅನ್ಬೋದೇನೋ ಒಂದಿನ. ಏನೇಯೋ ಅವ್ರು ಇಷ್ಟ ಬಂದಂಗೆ ಅವ್ರು ಮಾಡ್ತಿದ್ದಾರೆ ಅವ್ರದ್ದು ರಾಜಕೀಯ ಸಿದ್ಧಾಂತದ ಪ್ರಕಾರ. ಎಲ್ಲ ಟ್ರಂಪ್ ಮಾಡ್ತಿರೋದು ರಾಂಗ್ ಅಲ್ಲದೆ ಇರ್ಬೋದು, ಕೆಲವಂತೂ ಭಾಳ ಆಶ್ಚರ್ಯಕರವಾಗಿದೆ. ಈ ಮಧ್ಯೆ ಭಾರತದಲ್ಲಿ ಐಫೋನ್ ತಯಾರಿ ಮಾಡಿದ್ರೆ, ಯಾವುದೇ ದೇಶದಲ್ಲೂ ಮಾಡಿದ್ರೆ 25% ಹಾಕ್ತೀನಿ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ಅದಕ್ಕೆ ಓಕೆ ಏನು ಬೇಕು? ನಾವು ಅಮೆರಿಕದಲ್ಲಿ ತಯಾರಿ ಮಾಡ್ಕೊಂಡು ಬರೀ ಅಮೆರಿಕದವ್ರು ಮಾತ್ರ ತಗೊಳ್ಳಿ. ಅಮೆರಿಕದಲ್ಲಿ ತಯಾರಿ ಮಾಡಿದ್ದಂಥದ್ದು ಇಂಡಿಯಾಲ್ಲಿ ಮಾರೋಂಗಿಲ್ಲ. ನಾವು ಜಡಿತೀವಿ 35%, 36% ಅನ್ಬೇಕು. ರಿವರ್ಸ್ ಟ್ಯಾಕ್ಸ್. ಹಾಂ, ನೀವೇನು ಕೊಡ್ತೀರೋ ಅದನ್ನು ಅಷ್ಟೇ. ಅದಾಗಲ್ಲ. ಏನಾಗ್ಬಿಟ್ಟಿದೆ, ಅಮೆರಿಕದಲ್ಲಿ ಬಹಳ ಜನಕ್ಕೆ ಪ್ರಪಂಚದ ಉಳಿದ ಎಲ್ಲ ದೇಶಗಳು ನಮ್ಮ ಜೀತದವರು ಅಂತ ಅನ್ಕೊಂಬಿಟ್ಟಿದ್ದಾರೆ ಅವರು. ಅದರ ಪರಿಣಾಮಗಳಿವೆಲ್ಲ ಅಷ್ಟೇ. ಎಸ್. ಇನ್ನು ಬಾಂಗ್ಲಾದೇಶದಲ್ಲಿ ಮತ್ತೆ ಅರಾಜಕತೆ ತಲೆದೋರುವ ಎಲ್ಲ ಸಾಧ್ಯತೆ ಇದೆ. ಬಾಂಗ್ಲಾದೇಶ ಸೇನಾ ಮುಖ್ಯಸ್ಥ ಚುನಾವಣೆ ಸಂಬಂಧ ಬಿಎನ್ಪಿ ಜೊತೆ ಕೈಜೋಡಿಸಿದ್ದಾರೆ. 9 ತಿಂಗಳಿನಿಂದ ದೇಶಕ್ಕೆ ರಕ್ಷಕನಿಲ್ಲ, ಹಾಗಾಗಿ ಮುಂದಿನ ಡಿಸೆಂಬರ್ ಒಳಗೆ ಚುನಾವಣೆ ನಡೆಸಬೇಕು ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಬಾಂಗ್ಲಾದೇಶದ ಕತೆ ಮುಗೀತು. ಸ್ಥಿರವಾದ ಸರ್ಕಾರ ಇನ್ನಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ನಾಗರಹಾವುಗಳ ಥರ ಇದ್ದಂಥ ಮೂಲಭೂತವಾದಿಗಳಿಗೆ ಜಾಗ ಕೊಟ್ಟಾಯ್ತು. ನೀವು ಅದರಲ್ಲಿ ಸಾಯಬೇಕು ಅಷ್ಟೇ. ನಿಮಗೆ ಆ ಯೂನುಸ್ ಎಂಬ ಮೂರ್ಖ ನಿಮ್ಮನ್ನು ಅಲ್ಲಿಗೆ ತೊಗೊಂಡೋಗಿ ಲೀಡ್ ಮಾಡಿ ಇಟ್ಟಿದ್ದಾನೆ. ಅವ್ನು ದೊಡ್ಡ ಇಂಟರ್ನ್ಯಾಷನಲ್ ಅರ್ಥಶಾಸ್ತ್ರಜ್ಞ, ಬ್ಯಾಂಕರ್ ಅಂತ ಕರೀತಾರೆ. ಅವ್ನು ಯಾವ ಬ್ಯಾಂಕರ್? ಅವ್ನು ಓದಿರೋ ಸರ್ಟಿಫಿಕೇಟ್ ಅವ್ರು ಚೆಕ್ ಮಾಡಿ ಫಸ್ಟು. ಸುಳ್ಳು ಹೇಳ್ಕೊಂಡ ಬೋಗಸ್ ಫೆಲೋ ಇದ್ದಂಗೆ ಇದ್ದಾನೆ ಅವ್ರು ನೋಡಿದ್ರೆ ಅವನು. ಆಯಿತಾ, ಬಾಂಗ್ಲಾದೇಶದ ಕತೆ ಇಷ್ಟೇ. ಇನ್ನು ಮುಗೀತು ಕತೆ ಅದರದ್ದು. ಪೂರ್ವ ಮುಂಗಾರು ಮಳೆಗೆ ತತ್ತರಿಸಿದ ರಾಜಧಾನಿ. ಇವತ್ತು ಬಿಸಿಲು ಸಿಕ್ಕಾಬಟ್ಟೆ. ಮೋಡ ಎಲ್ಲ ಸ್ವಲ್ಪ ಮೋಡ ಇತ್ತು, ಬಟ್ ಬಿಸಿಲು ಇತ್ತು ಎಲ್ಲ ಕಡೆ. ಇನ್ನು ವೇದಗಂಗಾ ನದಿ ನೀರಿನ ಪ್ರಮಾಣ ಏರಿಕೆಯಾಗಿದೆ. ಕೃಷ್ಣ, ದೂದಗಂಗಾ ಎಲ್ಲ ಅದು ಆಗಿದೆ. ಚಿಕ್ಕಪಡಸಲಿಗೆ ಬ್ಯಾರೇಜ್ ಎಲ್ಲ ಭರ್ತಿಯಾಗಿದೆ. ಹುಬ್ಬಳ್ಳಿಯಲ್ಲಿ ಐತಿಹಾಸಿಕ ಉಣಕಲ್ ಕೆರೆ ತುಂಬಿದೆ. ಭಾಳ ಕಡೆ ಒಳ್ಳೊಳ್ಳೆ ಮಳೆ ಬಂದಿದೆ. ಸ್ವಲ್ಪ ನೀರು ಬಂದಿದೆ ಭಾಳ ಕಡೆಯಲ್ಲಿ. ಆಯಿತು. ಕಾವೇರಿ ಜಲ ನೀರು ಮಾತ್ರ ಮಳೆ ಇಲ್ಲ. KRSಗೆ ಒಂದು 90 ಅಡಿ 89 ಅಡಿ ಇದೆ. ಕೋಲಾರದಲ್ಲಿ ಒಂದು ಸ್ವಲ್ಪ ಏಟು ಬಿದ್ದಿದೆ ಬೆಳೆಗಳಿಗೆ.
ಆಲ್ ರೈಟ್.